ಚಾನಲ್ಗೆ ಸ್ವಾಗತ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಮೃತಧಾರೆ. ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಗೌತಮ್ಗೆ ತನ್ನ ತಾಯಿನ ಯಾರೋ ಕೊಲ್ಲಕ್ಕೆ ಬಂದಿದ್ರು, ಯಾರದು, ಯಾಕೆ ನಮ್ಮ ಮನೆ ಮೇಲೆ ಸೈಡು ಅನ್ನೋ ಒಂದು ಟೆನ್ಷನ್ಗೆ ತುಂಬ ಅಪ್ಸೆಟ್ ಆಗಿ ಹಾಗೆ ಮಲ್ಕೊಂಡಿರ್ತಾರೆ. ಈ ಕಡೆಯಿಂದ ಆ ಕಡೆ ಅದಕ್ಕೆ ತಾಯಿ ಮಕ್ಕಳು ಸಂಬಂಧ ಅಂದರೆ ಹಾಗೆ ಅಲ್ವಾ ಅದಕ್ಕೆ, ಅದು ಬಿಡಿಸಲಾರದ ಸಂಬಂಧ. ತಾಯಿ ಮಕ್ಕಳು ಸಂಬಂಧ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ. ನನ್ನಮ್ಮ ನಮ್ಮನ್ನು ಪಕ್ಕದಲ್ಲಿದ್ದರೆ ಸಾಕು, ಅಷ್ಟೊಂದು ಖುಷಿ ಆಗ್ತಿತ್ತು ನಮಗೆ. ಈಗ ಅಣ್ಣನಿಗೂ ಹಾಗೆ ಆಗ್ತಾಯಿದೆ, ಅಮ್ಮನಿಗೂ ಕೂಡ ಹಾಗೆ ಆಗ್ತಾಯಿದೆ. ಅಣ್ಣ ಮತ್ತು ಅಮ್ಮನಿರೋ ಬಾಂಧವ್ಯನ ನೆನೆಸ್ಕೊಂಡ್ರೆ ನಂಗೆ ನನ್ನದೇ ನೆನಪಾಗುತ್ತೆ. ಹೌದು, ನೀನು ಹೇಳ್ತಾ ಇರೋದು ಕರೆ ಅಂತ ಸುಧಾಗೆ ಭೂಮಿಕಾ ಹೇಳ್ತಾರೆ. ಹೌದು, ತಾಯಿ ಮಕ್ಕಳು ಸಂಬಂಧ ಅಂದರೆ ಹಾಗೆ. ತಾಯಿ ಮಗುನ ತನ್ನ ಕರುಳು ಸಂಬಂಧನ ಕಟ್ ಮಾಡಿಕೊಂಡು ತೆಗಿತಾಳೆ, ಆದರೆ ಇನ್ನೂ ಗೊತ್ತಿಲ್ಲದೆ ಇರುವಂಥ ಒಂದು ಕರುಳು ಸಂಬಂಧ ಅಲ್ಲೇ ಇರುತ್ತೆ. ಅದೇ ಸಂಬಂಧನೇ ಇವತ್ತು ತಾಯಿ ಮಗನ ಸಂಬಂಧ ಅಂದಾಗ ಹೌದು. ಅದಕ್ಕೆ ನನಗೂ ಕೂಡ ನನ್ನ ಮಗಳು ಲಚ್ಚಿನ ನೋಡಿದರೆ ಹಾಗೆ ಅನಿಸುತ್ತೆ. ಪುಟ್ಟಿನ ಈ ಕಡೆ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನನ್ನ ಪುಟ್ಟಿ ಕಣ್ಣಿಗೆ ಕಂಡ್ರೆ ಸಾಕು ನೆಮ್ಮದಿಯ ಸುಖ ಕಾಣಿಸ್ತಿತ್ತು. ಅದೇ ತಾಯಿ ಮಕ್ಕಳ ಸಂಬಂಧ. ಒಟ್ಟಿನಲ್ಲಿ ಏನೇ ಒಂದು ನೋವು ಬೇಸರ ಇದ್ದರೂ ಕೂಡ ಮಗು ಕಣ್ಣೆದುರಿಗೆ ಇದ್ದರೆ ಆ ನೋವೆಲ್ಲ ಮರೆತೋಗುತ್ತೆ. ಅದಕ್ಕೆ ಅಷ್ಟೊಂದು ಖುಷಿ ಆಗುತ್ತೆ ಅದಕ್ಕೆ ತಾಯಿ ಮಕ್ಕಳು ಒಟ್ಟಿಗೆ ಇದ್ದರೆ ಅದೊಂದು ವಾತ್ಸಲ್ಯನೇ ಬೇರೆ, ಅದೊಂದು ಪ್ರೀತಿನೇ ಬೇರೆ, ಅದೊಂದು ಬಾಂಧವ್ಯನೇ ಬೇರೆ. ಮಕ್ಕಳು ಮನೇಲಿರಬೇಕು, ಮಕ್ಕಳು ಮನೇಲಿ ಕಣ್ಮುಂದೆ ಇದ್ದಿರಬೇಕು, ಆಗ ಖುಷಿ ಆಗೋದೇ ಬೇರೆ. ಅದನ್ನು ಹೇಳೋಕ್ಕಿಂತನೂ ಕೂಡ ತಾಯಿ ಸಂಬಂಧನ, ತಾಯಿ ವಾತ್ಸಲ್ಯನ ಆ ಮಗುವಿನಿಂದ ನಾವು ಪಡೆದಾಗ ಅದಾಗೋ ಸುಖನೇ ಬೇರೆ, ಆಗೋ ಆ ಪ್ರೀತಿನೇ ಬೇರೆ. ಅದಕ್ಕೆ ಅಷ್ಟೊಂದು ಅದರಲ್ಲಿ ಆ ಪ್ರೀತಿ ವಾತ್ಸಲ್ಯ ತುಂಬಿರುತ್ತೆ ತಾಯಿ ಮಕ್ಕಳ ಮಧ್ಯೆ ಅಂತ ಹೇಳಿದಾಗ ಇಲ್ಲಿ ಭೂಮಿಕಾಗೂ ಕೂಡ ಅದೇ ಫೀಲ್ ಆಗುತ್ತೆ. ಅಷ್ಟೊಂದು ಆ ವಾತ್ಸಲ್ಯ, ಆ ಪ್ರೀತಿನ ಹೇಳೋಕ್ಕಾಗದೇ ಇರೋ, ವರ್ಣಿಸೋಕ್ಕಾಗದೇ ಇರೋವಂಥ ಬಾಂಧವ್ಯನ ನಾನು ಕೂಡ ಅನುಭವಿಸ್ಬೇಕಲ್ಲ, ಆ ಪ್ರೀತಿ ವಾತ್ಸಲ್ಯ ನಾನು ಕೂಡ ಪಡ್ಕೋಬೇಕಲ್ಲ, ನಾನು ಕೂಡ ಮಗುನ ಮಾಡ್ಕೋಬೇಕಲ್ಲ ಅಂತ ಸುಧಾ ಹೇಳೋ ಮಾತಿಗೆ ಆ ಫೀಲ್ಗೆ ಕಳೆದು ಹೋಗ್ತಾಳೆ ಭೂಮಿಕಾ. ಇವತ್ತಿನ ಸಂಚಿಕೆಯಲ್ಲಿ ಭೂಮಿಕಾ ಕೊನೆಗೂ ಗೌತಮ್ ಇಬ್ಬರು ತಮ್ಮ ಮಗುವಿನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.